ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಗುರುವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ನೋಡ್ಬೋದು, ಇವತ್ತು ಓಂ ಕಾಳಿನ ನೀರನ್ನ ಕುಡಿತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬಿಟ್ಟು ಓಂ ಕಾಳು ಒಂದು ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಕುಡಿತಾ ಇದ್ದೀನಿ. ಇದನ್ನು ಕುಡಿಯೋದ್ರಿಂದ ಮಗುಗೆ ಡೈಜೆಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ ಪ್ರಾಬ್ಲಮ್ ಕೂಡ ಮಕ್ಕಳಿಗೆ ಬರೋದಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ 1 ಗ್ಲಾಸಷ್ಟು ಕುಡಿತೀನಿ ಡೈಲಿ. ನೋಡ್ಬೋದು, ನನ್ನ ಮಕ್ಕಳಿಬ್ರು ಆಡ್ತಾ ಇದ್ದಾರೆ. ಫಸ್ಟು ನನ್ನ ಮಗ ಎದ್ದಿದ ತಕ್ಷಣ ಅವ್ರ ತಂಗಿನ ಮೀಟ್ ಮಾಡ್ತಾನೆ. ಅವಳ ಮುಖ ನೋಡಿದ್ಮೇಲೆ ಅವನಿಗೆ ಸಮಾಧಾನ. ಏನೋ ಒಂಥರ ಇವ್ರ ಬಾಂಡಿಂಗ್ ತುಂಬಾ ಕ್ಯೂಟಾಗಿದೆ. ತುಂಬಾ ಖುಷಿಯಾಗುತ್ತೆ ಇಬ್ಬರನ್ನೂ ನೋಡೋದ್ರಿಂದ. ಇವಾಗ ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ಆಯಿಲ್ ಮಸಾಜ್ನ ಮಾಡ್ತಾಯಿದ್ದೀನಿ ಮಗುಗೆ. ಎದ್ದಿದ ತಕ್ಷಣ ನನ್ನ ಮಗ ಫಸ್ಟು ಅವ್ರ ತಂಗಿನ ನೋಡಿ ಆಮೇಲೆ 1 ಗ್ಲಾಸಷ್ಟು ನೀರು ಕುಡಿದು ಆಮೇಲೆ ಅವನ ರೂಟೀನ್ನ ಸ್ಟಾರ್ಟ್ ಮಾಡ್ಕೊತಾನೆ. ನೋಡ್ಬೋದು, ನನ್ನ ಮಗನಿಗೆ ನೆನ್ನೆ ಬಂದಿತ್ತು. ಇವಾಗ ಸಮ್ಮರ್ ಆಗಿರೋದ್ರಿಂದ ಬನಿಯನ್ಸ್ನ ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಪ್ಯಾಕ್ ಆಫ್ 3ನ ಮಾಡಿದ್ದೆ ಕೊಂಬೋ ಆಫರಲ್ಲಿ. ಇದು ನೋಡ್ಬೋದು, ನಮ್ಮ ಹಸ್ಬೆಂಡಿಗೆ ಬರ್ಡೇಗೆ ಅಂತೇಳ್ಬಿಟ್ಟು ಒಂದು ಟೀ ಶರ್ಟ್ನ ಬುಕ್ ಮಾಡಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಮತ್ತು ಇವಾಗ ಎಲ್ಲ ನನ್ನ ಮಗಳಿಗೂ ಸ್ನಾನ ಎಲ್ಲ ಮುಗಿಸಿ, ಇವಾಗ ಸಮ್ಮರ್ ಆಗಿರೋದ್ರಿಂದ 2 ಟೈಮ್ಸ್ ಸ್ನಾನ ಕೂಡ ಮಾಡಿಸ್ತೀವಿ. ಸ್ನಾನ ಮಾಡಿಸಿ ಮಲಗಿಸಿ ಇವಾಗ ಬಟ್ಟೆಗಳೆಲ್ಲನೂ ಆ ಕಡೆ ಈ ಕಡೆ ಆಗೋಗಿತ್ತು. ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಫೋಲ್ಡಿಂಗ್ ಎಲ್ಲ ಮಾಡಿ ಕ್ಲೀನಾಗಿ ಆರ್ಗನೈಸ್ನ ಮಾಡ್ಕೋತಾ ಇದ್ದೀನಿ. ಮಕ್ಕಳ ಬಟ್ಟೆಗಳು ಅಂದರೆ ಹಾಗೆ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ನಾವು ಜೋಡಿಸ್ತಾ ಇರಬೇಕು, ಅದೇ ನಮ್ಮ ಡ್ಯೂಟಿ. ಏನೂ ಮಾಡೋದಕ್ಕೆ ಆಗೋದಿಲ್ಲ. ಮಕ್ಕಳಿರೋ ಮನೆಯಲ್ಲಿ ವಸ್ತುಗಳು ಕೂಡ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಅವರು ತೆಗಿಯೋದು ಹಾಕೋದು ಎಲ್ಲನೂ ಮಾಡ್ತಾ ಇರ್ತಾರೆ. ನನ್ನ ಮಗ ಅಂತೂ 1 ನಿಮಿಷ ಕೂಡ ಸುಮ್ಮನೆ ಇರಲ್ಲ. ಮಧ್ಯಾಹ್ನಕ್ಕೆ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕ್ಯಾರೆಟ್ನ ತುರಿತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ತಾನೇ ರೆಸ್ಟ್ ಮಾಡಿ ಎದ್ದೊಳ್ದೆ. 1 ಅವರ್ ಮಲಗಿದ್ದೆ. ನನ್ನ ಮಗಳಿಗೂ ಕೂಡ ಫೀಡ್ ಮಾಡಿದೆ ಮತ್ತು ಮಲಗಿಕೊಂಡು. ಒಂಥರ ಅದೃಷ್ಟ ಲಕ್ಷ್ಮಿ ಅಂತಲೇ ಹೇಳ್ಬೋದು. ನನ್ನ ಮಗಳು ತುಂಬ ಕಾಟನೂ ಕೊಡಲ್ಲ. ನೈಟು ಕೂಡ ಅಷ್ಟೇ, ಫೀಡ್ ಮಾಡಿದ್ರೆ ಹಂಗೆ ಮಲ್ಕೊತಾಳೆ, ಇಲ್ಲ ಆಡ್ತಾ ಇರ್ತಾಳೆ. ತುಂಬ ಅಳೋದು ಏನೂ ಇಲ್ಲ. ನನ್ನ ಮಗ ಹುಟ್ಟಿದಾಗಂತೂ 5 ಮಂತ್ ಕಂಪ್ಲೀಟಾಗಿ 6 ಮಂತ್ ಬೀಳೋವರೆಗೂ ಕಾಟ ಕೊಟ್ಟಿದ್ದೆ. ಹಗಲು ಅಂದಿಲ್ಲ, ನೈಟು ಅಂದಿಲ್ಲ. 2 ಟೈಮ್ ನಾವು ಸುಧಾರಿಸಿ ನಾನು ನಮ್ಮಮ್ಮ ಸಾಕಾಗ್ತಾಯಿತ್ತು. ಬಟ್ ನನ್ನ ಮಗಳು ಹಾಗಲ್ಲ. ತುಂಬಾ ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಆರಾಮಾಗಿ ಫೀಡ್ ಮಾಡಿದ್ರೆ ಮಲಗ್ತಾಳೆ, ಇಲ್ಲ ಆಡ್ಕೊಂಡಿರ್ತಾಳೆ. ಫ್ರೆಂಡ್ಸ್, ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಲೈಫಿಗೆ ಬಂದಿದ್ದು ತುಂಬಾ ಅದೃಷ್ಟ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ನಾನು ಪ್ರೆಗ್ನೆನ್ಸಿ ಕಿಟ್ನ ತಂದು ಚೆಕ್ ಮಾಡೋಕ್ಕಿಂತ ಮುಂಚೆ ತುಂಬ ಕಡೆ ಓಡಾಡಿದ್ದೆ. ನಾನು ಇಸ್ಕಾನ್ಗೆ ಹೋಗಿದ್ದೆ, ಇಶಾ ಫೌಂಡೇಶನ್ಗೆ ಹೋಗಿದ್ದೆ, ಮತ್ತು ನಂದಿ ಹಿಲ್ಸ್ಗೆ ಹೋಗಿದ್ದೆ, ಅಮ್ಮ ಮನೆಗೆ ಹೋಗಿದ್ದೆ, ಅಕ್ಕ ಮನೆಗೆಲ್ಲ ಓಡಾಡಿದ್ದೆ. ತುಂಬ ಕಡೆ ಸುತ್ತಾಡಿದ್ದೆ. ಆ ಟೈಮಲ್ಲಿ ಎಲ್ಲ ಕಡೆಯೂ ಗಾಡಿಯಲ್ಲೇ, ತುಂಬ ನಂದಿ ಹಿಲ್ಸು ಮತ್ತು ಇಶಾ ಫೌಂಡೇಶನು ಎಲ್ಲ ಗಾಡಿಯಲ್ಲೇ ಹೋಗಿದ್ದೆ. ತುಂಬ ಕಡೆ ಸುತ್ತಾಡಿದ್ದೆ. ಮೆಟ್ರೋ ಅಲ್ಲಿ, ಬಸ್ಸಲ್ಲಿ, ಗಾಡಿಯಲ್ಲಿ ಎಲ್ಲ ಕಡೆಯೂ ಸುತ್ತಾಡಿದ್ದೆ.
ಮತ್ತು ನನಗೆ ಪೀರಿಯಡ್ ಅನ್ನೋದೇ ನೆನಪಿರಲಿಲ್ಲ ಆ ಟೈಮಲ್ಲಿ. ಆಮೇಲೆ ಬಂದು ಇನ್ನೂ ಪೀರಿಯಡ್ ಆಗಿಲ್ಲ ಅಂತ ಹೇಳಿಬಿಟ್ಟು ನಾನು ಎಳ್ಳು, ಬೆಲ್ಲ, ಪಪ್ಪಾಯ ಎಲ್ಲನೂ ತಿಂದಿದ್ದೆ. ಬಟ್ ನನ್ನ ಮಗಳು ನಮ್ಮ ಲೈಫಿಗೆ ಬರಬೇಕು ಅಂತ ನಮ್ಮ ಹಣೆ ಬರಹದಲ್ಲಿ ಬರೆದಿತ್ತು ಅಂತ ಕಾಣುತ್ತೆ. ನನ್ನ ಮಗಳಿಗೆ ಏನೂ ಆಗಿಲ್ಲ. ಆಮೇಲೆ ನಾನು ಪ್ರೆಗ್ನೆನ್ಸಿ ಪೀರಿಯಡು ಮಿಸ್ ಆಗಿ 1 ವೀಕಿಗೇನೋ ಚೆಕ್ ಮಾಡಿದೆ. ಅವಾಗ ನನಗೆ 2 ಲೈನ್ಸ್ ಡಾರ್ಕಾಗಿ ಬಂತು. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಆವಾಗ ತುಂಬಾ ಬೇಜಾರಾಯಿತು. ಇಷ್ಟು ಬೇಗ ಆಗೋಯ್ತಲ್ಲ, ಇನ್ನೂ ನನ್ನ ಮಗ 2 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಅಲ್ಲ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೇಲೆಲ್ಲನೂ ಆ ದೇವರು ಕೊಟ್ಟಿದ್ದಾನೆ, ಇವಾಗ ತಗೊಂಡಿಲ್ಲ ಅಂದರೆ ಮತ್ತೆ ನಾವು ಬೇಕು ಅಂದಾಗ ಆ ದೇವರು ಕೊಡೋದಿಲ್ಲ ಒಬ್ಬೊಬ್ಬರಿಗೆ. ಸುಮ್ಮನೆ ನಾವು ಯಾಕೆ ನಮ್ಮ ಕೈಯಾರೆ ಹಾಳು ಮಾಡ್ಕೊಬೇಕು ಅಂತ ಹೇಳಿದ್ರು ನಮ್ಮ ಅಕ್ಕಂದರು ಮತ್ತು ನಮ್ಮಮ್ಮ, ನಮ್ಮತ್ತೆ ಎಲ್ಲನೂ. ಅದಕ್ಕೋಸ್ಕರ ನಾವು ಮಾಡಿಕೊಂಡು ಆಮೇಲೆ ನಾವು ಪ್ರೆಗ್ನೆನ್ಸಿ ಎಲ್ಲ ಚೆಕ್ ಮಾಡಿ ಆಮೇಲೆ 2 ಲೈನು ಡಾರ್ಕಾಗಿ ಬಂತು. ಆಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಮತ್ತು ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು. ಆಮೇಲೆ ಸ್ಕ್ಯಾನಿಂಗಲ್ಲೂ ಕೂಡ ಹಾರ್ಟ್ ಬೀಟ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಆಲ್ರೆಡಿ 1.5 ಮಂತ್ ಆಗೋಗಿತ್ತು. ಆವಾಗ ಡಾಕ್ಟ್ರ್ ಹೇಳಿದ್ರು ಬೇಕೋ ಬೇಡವೋ ಅಂತ ಕೇಳಿದ್ರು. ಆಮೇಲೆ ಬೇಕು ಅಂತ ಹೇಳಿದ್ವಿ. ಆ ಟೈಮಲ್ಲಿ ನಾನೇನಾದರೂ ಬೇಡ ಅಂತ ಡಿಸೈಡ್ ಮಾಡಿದಿದ್ರೆ ನಮ್ಮ ಲೈಫಿಗೆ ನನ್ನ ಮಗಳು ಬರ್ತಾ ಇರಲಿಲ್ಲ. ಆಮೇಲೆ ಬೇಕು ಅಂತ ಡಿಸೈಡ್ ಮಾಡಿ ನಾವು ಆಮೇಲೆ ಮಾಡ್ಕೊಳ್ಳೋಣ, ಹೇಗಿದ್ದರೂ ಮಗ ಇದ್ದಾನೆ, ಅವನ ಜೊತೆಗೆ ಇನ್ನೊಂದಾಗಲಿ ಅಂತ ಡಿಸೈಡ್ ಮಾಡಿಕೊಂಡ್ವಿ. ಇನ್ ಕೇಸ್ ನಾನು ಬೇಡ ಅಂತ ಡಿಸೈಡ್ ಮಾಡಿದಿದ್ರೆ ನನ್ನ ಮಗಳು ನಮ್ಮ ಲೈಫಿಗೆ ಬರ್ತಾ ಇರಲಿಲ್ಲ. ಇವಾಗ ನಾನು ಪಶ್ಚಾತ್ತಾಪ ಬರ್ತಾಯಿತ್ತು. ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಕೊರಗುತ್ತಾರೆ. ಬಟ್ ಮಕ್ಕಳು ಆಗೋರು ತುಂಬ ಜನಕ್ಕೆ ಮಕ್ಕಳು ಆಗುತ್ತೆ. ಬಟ್ ಅವರು ಹಾಳು ಮಾಡ್ಕೊತಾರೆ. ಬಟ್ ಅವ್ರು ಬೇಕು ಅಂದಾಗ ಮತ್ತೆ ಮಕ್ಕಳು ಆಗೋದಿಲ್ಲ. ನಾವು ಎಷ್ಟೇ ದೇವರುಗಳನ್ನ ಕೇಳಿಕೊಂಡ್ರು ಆವಾಗ ಮಕ್ಕಳಾಗಲ್ಲ. ಅದಕ್ಕೆ ಹೇಳೋದು, ಆ ದೇವ್ರು ಕೊಟ್ಟಾಗ ನಾವು ತಗೋಬೇಕು ಅಂತ. ಏನೋ ನನ್ನ ಮಗಳಿಗೆ ಏನೂ ಆಗದೆ ಹೆಲ್ದಿಯಾಗಿ ನನ್ನ ಮಗಳು ನಮ್ಮ ಲೈಫಿಗೆ ಬಂದಳು. ಅದೇ ನಮಗೆ ತುಂಬಾ ಖುಷಿಯಾದ ಕ್ಷಣ. ಅಂದರೆ ಇವಾಗೂ ಒಂಥರ ಬೇಜಾರಾಗುತ್ತೆ, ಇಂಥ ಮಗುನ ನಾನು ಕಳ್ಕೊಳ್ತಾ ಇದ್ನಲ್ಲ ಆ ಟೈಮಲ್ಲಿ ಅಂತ ಅನಿಸುತ್ತೆ. ಬಟ್ ಒಳ್ಳೆ ಕೆಲಸ ಮಾಡಿದೆ. ಹೇಗೋ ಈ ಪ್ರೆಗ್ನೆನ್ಸಿನ ಉಳಿಸ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ. ಒಂದೊಂದು ಟೈಮ್ ಬೇಜಾರು ಕೂಡ ಆಗುತ್ತೆ. ನನ್ನ ಮಗಳು ಗಟ್ಟಿ ಪಿಂಡ ಅಂತ ಅನ್ಕೋತೀನಿ. ಅದಕ್ಕೆ ಏನು ಮಾಡಿದ್ರೂ ಆ ಪ್ರೆಗ್ನೆನ್ಸಿ ಹೋಗಿಲ್ಲ. ಹೆಂಗೋ ನಮ್ಮ ಅದೃಷ್ಟ ಅನಿಸುತ್ತೆ ಈ ಭೂಮಿಗೆ ಬಂದಳು. ಫ್ರೆಂಡ್ಸ್, ಕೊನೆಯದಾಗಿ ಒಂದು ವಿಷಯನ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಜನನ ನನ್ನ ಸರೌಂಡಿಂಗಲ್ಲೇ ನೋಡಿದ್ದೀನಿ. ಮಕ್ಕಳು ಕನ್ಫರ್ಮ್ ಆದಾಗ ತುಂಬ ಜನ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾರೆ ಬೇಡ ಇವಾಗಲೇ ಅಂತ. ಬಟ್ ಅವರು ಇವಾಗ ಬೇಕು ಅಂತ ಕೇಳಿಕೊಂಡ್ರು ಮಕ್ಕಳು ಆಗ್ತಾಯಿಲ್ಲ. ನೀವು ಕೂಡ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಆ ದೇವರು ಕೊಟ್ಟಾಗ ನೀವು ಮಕ್ಕಳನ್ನ ತಗೊಳ್ಳಿ. ಅವರು ಕೊಡ್ತೀನಿ ಅಂದಾಗ ನೀವು ತಗೊಳ್ಳಿ. ಹಾಳು ಮಾಡ್ಕೊಳೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಆಗಲಿ ಅಂತ ಹೇಳಿಬಿಟ್ಟೆ ತುಂಬ ಜನ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಹಾಸ್ಪಿಟಲ್ಗೆ ಖರ್ಚು ಮಾಡ್ತಾಯಿದ್ದಾರೆ ಇವಾಗ. ಇಂಥ ಸಿಚುವೇಷನಲ್ಲಿ ಮಕ್ಕಳು ಆಗ್ತಾ ಇದೆ ಅಂದಾಗ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಬ್ಯಾಡ್ ಡಿಸಿಷನ್ನ ತಗೊಂಡೆ ಗುಡ್ ಡಿಸಿಷನ್ನ ತಗೊಳ್ಳಿ. ಯೋಚನೆ ಮಾಡಿ ಡಿಸೈಡ್ ಮಾಡಿ. ಇಬ್ಬರು ಕೂಡ ಹಸ್ಬೆಂಡ್ ಆ್ಯಂಡ್ ವೈಫು ಡಿಸೈಡ್ ಮಾಡಿಕೊಡಿ ಮಕ್ಕಳನ್ನ. ಅದರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.